ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದ್ದು ಹಾಸನದಲ್ಲಿ ರಣಾಂಗಣವಾದ ಪುರಸಭೆ ಸಭಾಂಗಣ. ಅಪ್ಡೇಟ್ ಸಿಗ್ತಾ ಇದೆ. ಹಾಸನದಲ್ಲಿ ರಣಾಂಗಣವಾದ ಪುರಸಭೆ ಸಭಾಂಗಣ. ಪುರಸಭೆ ಅಧ್ಯಕ್ಷ ಮುಖ್ಯ ಅಧಿಕಾರಿ ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆಗೆ ಯತ್ನಿಸಲಾಗಿದೆ. ಅಧಿಕಾರಿಗಳ ಸಭೆ ಕರೆದಿದ್ದ ಸಂಸದ ಶ್ರೇಯಸ್ ಪಟೇಲ್ ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಪುರಸಭೆ ಸಭಾಂಗಣದ ಬೀಗ ಹಾಕಿದ್ದ ಅಧಿಕಾರಿಗಳು ಬೀಗ ಕಳೆದು ಹೋಗಿದೆ ಅಂತ ಅಧ್ಯಕ್ಷ ಹಾಗೂ ಮುಖ್ಯ ಅಧಿಕಾರಿ ಹೇಳಿದ್ದಾರೆ. ಇದಕ್ಕೆ ಕೆರಳಿ ಕೆಂಡವಾಗಿ ಕೈ ಕಾರ್ಯಕರ್ತರಿಂದ ಗಲಾಟೆಯನ್ನ ಮಾಡಲಾಗುತ್ತೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಚನ್ನರಾಯಪಟ್ಟಣ ಪುರಸಭೆ ಸಭಾಂಗಣದಲ್ಲಿ ಕೈ ಕಾರ್ಯಕರ್ತರಿಂದ ಗಲಾಟೆ ಮಾಡಲಾಗಿದೆ. ಏನಾಯ್ತು, ಏನ್ ಕಾರಣ ಅಂತ? ಕಾವ್ಯ, ಸಂಸದ ಶ್ರೇಯಸ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆ ಕುರಿತು ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದೆ. ಸಭೆ 2:30ಕ್ಕೆ ನಿಗದಿಯಾಗಿರುತ್ತೆ. ಆದ್ರೆ ಅದಕ್ಕೂ ಮುಂಚೆ ಶ್ರೇಯಸ್ ಪಟೇಲ್ ಅವರು ಚನ್ನರಾಯಪಟ್ಟಣ ನಗರಕ್ಕೆ ಆಗಮಿಸ್ತಾರೆ. ಅದೇ ವೇಳೆಗೆ ಪುರಸಭೆ ಎದುರುಗಡೆ ಅವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದವರು ಅವ್ರನ್ನ ಸ್ವಾಗತವನ್ನ ಮಾಡ್ತಾರೆ. ಆನಂತರ ಸಂಸದ ಶ್ರೇಯಸ್ ಪಟೇಲ್ ಅವರು ಪುರಸಭೆ ಸಭಾಂಗಣದ ಬಳಿ ತೆರಳಿದಂತ ಸಂದರ್ಭದಲ್ಲಿ ಆ ಪುರಸಭೆ ಸಭಾಂಗಣಕ್ಕೆ ಬೀಗವನ್ನ ಹಾಕಲಾಗಿರುತ್ತೆ. ಇದನ್ನ ಶ್ರೇಯಸ್ ಪಟೇಲ್ ಅವರು ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಅಲ್ಲಿಗೆ ಪುರಸಭೆ ಅಧ್ಯಕ್ಷರಾದಂತಹ ಮೋಹನ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಯತೀಶ್ ಅವರು ಬರ್ತಾರೆ. ಆದ್ರೆ ಅವರು ಆ ಸಂದೇಶನ ಹೇಳುವಂತ ಸಂದರ್ಭದಲ್ಲಿ ಒಂದು ಎಡವಟ್ಟನ್ನ ಮಾಡ್ತಾರೆ. ಏನಂದ್ರೆ ಈ ಸಭಾಂಗಣದ ಕೀ ಕಳೆದು ಹೋಗಿದೆ ಅಂತ ಹೇಳಿ ಒಂದು ಆರೈಕೆ ಉತ್ತರ ನೀಡ್ತಾರೆ. ಇದರಿಂದ ಕೆರಳಿದಂತಹ ಕಾಂಗ್ರೆಸ್ನ ಪುರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರು ಅಲ್ಲಿನ ಬೀಗವನ್ನು ಹೊಡೆದು ಸಭಾಂಗಣಕ್ಕೆ ಶ್ರೇಯಸ್ ಪಟೇಲ್ ಅವರನ್ನ ಕರೆತರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿದ್ದಂತಹ ಪುರಸಭೆ ಅಧ್ಯಕ್ಷ ಮೋಹನ್ ಹಾಗೂ ಮುಖ್ಯಾಧಿಕಾರಿ ಯತೀಶ್ ಏನಿದ್ರೆ ಅವ್ರ ಮೇಲೆ ವಾಗ್ವಾದಕ್ಕೆ ನಡೆದು ಹಲ್ಲೆಗೆ ಮುಂದಾಗ್ತಾರೆ. ಇಡೀ ಸಭಾಂಗಣ ಕೆಲ ಕಾಲ ರಣಾಂಗಣವಾಗಿ ಒಂದು ರೀತಿ ವಿಘ್ನಿತ ಪರಿಸ್ಥಿತಿ ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಇರ್ಬೋದು, ಅಲ್ಲಿದ್ದಂತಹ ಜನಪ್ರತಿನಿಧಿಗಳು ಸಮಾಧಾನ ಮಾಡಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದ್ರೂ ಸಹ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಮಾಜಿ MLC ಗೋಪಾಲ್ ಸ್ವಾಮಿ ಅವರೆಲ್ಲರನ್ನೂ ಸಮಾಧಾನ ಮಾಡ್ತಾರೆ. ಆ ನಂತರದಲ್ಲಿ ಪುರಸಭೆ ಸಭೆ ಏನವ್ರು ನಿಗದಿಪಡಿಸಿರೋದು ಮುಕ್ತಾಯವಾಗುತ್ತೆ. ಆದ್ರೆ ಇಲ್ಲಿ ಶಾಸಕ ಬಾಲಕೃಷ್ಣ ಅವರ ಆರೋಪದಿಂದ ಈ ಬಿಗ್ ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.